ಇವತ್ತು ನಾವು ಎಲ್ಲಿಗೆ ಬಂದೇವಪ್ಪ ಅಂದ್ರೆ ಜಿಗರ್ಕಲ್ಲಿಗೆ ಬಂದೀವಿ ರೀ. ಜಿಗರ್ಕಲ್ಲಾಗ ಜಿಂದಾವಳಿ ತಾತನ ಸೇವಾ ಐತ್ರಿ. ಇವತ್ತು ಇದು 9 ವಾರ ಹೊಳಿ ನೀರು ತಂದು ಇಲ್ಲಿ ಲಾಸ್ಟ್ ವಾರ ಪೂಜೆ ಮಾಡ್ತಾರೆ. ಹೊಳಿ ನೀರಲ್ಲಿ ಮೈ ತೊಳಸರ್ ಜನ ತಾತಗ ಅದು ಹೆಂಗೆ ಮಾಡ್ತಾರೆ, ಏನೇನು ಮಾಡ್ತಾರೆ, ಅನ್ನ ಪ್ರಸಾದದ ವ್ಯವಸ್ಥೆ ಇದೆ. ಅದನ್ನೆಲ್ಲ ತೋರ್ಸಕ್ಕೆ ಇವತ್ತು ಇದು ಮಾಡ್ತೀನಿ ರೀ. ನೀವು ಈ ವಿಡಿಯೋನ ಸ್ಕಿಪ್ ಮಾಡಾರ್ದ ನೋಡಿರಿ, ನಿಮ್ಗೆ ಗೊತ್ತಾಗ್ತದೆ. ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಎಲ್ಲ ನಿಮ್ಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೇನೆ. ಆಮೇಲೆ ಮಾಡಕ್ಕೆ ಬರಲ್ಲ. ತಾಪ ಪ್ರಸಾದ ಮಾಡಕತ್ತಾರ. ಏನು ಜಿಗರ್ಕಲ್ಲವರು ನಮ್ಮ ಮಾಮನವ್ರು ರೀ. ಇವ್ರು ಹೆಂಗೆ ಮಾಡ್ತಾರೆ, ಎಷ್ಟು ಮಾಡ್ತಾರೆ ಅಂತ ಕೇಳ್ತೀವಿ. ಒಂದು ಬರೀ ನಮ್ಮ ವಿವರ್ಸ್ಗಳಿಗೆ ಹೇಳ್ರಿ, ಅಡಿಗೆ ಎಷ್ಟು ಮಾಡಕತ್ತೀರಿ ಮಾಮ? ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರೇನು ರೀ ಮಾಮ? ನಮ್ಮ ಹೆಸರು ಲಿಂಗಪ್ಪ. ಅಡಿಗೆ ಎಷ್ಟು ಮಾಡಕತ್ತೀರಿ ಮಾಮ? 8 ಕ್ವಿಂಟಲ್ ಅಕ್ಕಿ ಮಾಡ್ತೀವಿ. ಹ್ಞೂ ರೀ. 7-8 ಬೋಗಣಿ ಸಾಂಬಾರು ಮಾಡ್ತೀವಿ. ಹಾಂ 1 ಕ್ವಿಂಟಲ್ ಮಾಲೆ ಇರ್ತದೆ. ಹಾಂ ರೀ. ಮಾಡ್ತೀವಿ. ಒಂದು ಸಪೋರ್ಟ್ನೇ ಬಂದು 1001 ಮಂದಿ ಊಟ ಮಾಡ್ತೀವಿ. ಆಮೇಲೆ ಚಾಲೆ ಅಂದರೆ ಜನ ಬರಲಿ. ಪ್ರತಿ ವರ್ಷ ಇರ್ತದೆ. ರಾತ್ರಿ 10 ಗಂಟೆ ತನಕ ಮಾಡ್ತೀವಿ. ಹಾಂ. ಈಗ ಪ್ರತಿ ವರ್ಷ ಇದರಿಂದ ದಾಸೋಹ ಮೊದಲೇ ನಡ್ಕೊಂತ ಬಂದದ. ಎಷ್ಟು ವರ್ಷದಿಂದ? 25-30 ವರ್ಷ. 25-30 ವರ್ಷ. ಇಲ್ಲಿ ಅಡಿಗೆ ಮಾಡೋರು ಯಾರು ಬರ್ತಾರೆ? ಇಲ್ಲಿ ಲೋಕಲ್ ಜನ ಯಾರು ಅಡಿಗೆ ಮಾಡಪಟ್ಟಲ್ಲ, ಎಲ್ಲ ಭಕ್ತಾದಿಗಳು ಬಂದು ಮಾಡೋದು. ಹಾಂ, ಯಾರು ಮಾಡಕ್ಕೆ ಬರಲ್ಲ ಮಾಡಿರೋದು ಅಡಿಗೆ ಚಲೋ ಆಗ್ತದೆ. ರಾತ್ರಿ 10 ಗಂಟೆ ಚಾಲು. ಇಲ್ಲಿ ದೇವರಲ್ಲ, ನೀವು 1 ಮಂದಿ ಬಂದು ಅಡಿಗೆ ಮಾಡ್ತಾರೆ. ಹೆಂಗ ಎಲ್ಲ ಹಿಂದೆ ಮಂದಿ ಹಾಂ, ಓಕೆ. ಎಲ್ಲ ಒಗ್ಗಟ್ಟು ಕೆಲಸ ಮಾಡ್ತಾರೆ. ಹಾಂ, ಇನ್ನೊಂದು ಏನಂದ್ರೆ ಇಲ್ಲಿ ಉರ್ಸು 1 ವರ್ಷದಾಗ ಎಷ್ಟು ಟೈಮ್ ಆಗ್ತದೆ? ಹಾಂ, ಈಗೇನಂತೆ 10 ತಿಂಗಳ 9 ತಿಂಗಳ 6 ತಿಂಗಳು 4 ತಿಂಗಳು ಇದು ಅಲಯ ಈ ಇನ್ನೊಂದು ತಾಪ್ನ ವಿಶೇಷ ಏನಿದೆ ಇವಾಗ ಮಾಡಕತ್ತಿರಲ್ಲ? ವಿಶೇಷ ಅಂದರೆ ಮೊದಲೇ ಮಳೆಯಿಂದ ಮಳೆ ಬಂದದ, ರೈತರಿಗೆ ಅನುಕೂಲ ಮಾಡಿಕೊಟ್ಟಾರೆ. ಅದೇ ಬಗ್ಗೆ ಧನ್ಯವಾದಗಳು. ಇದೇ ಥರ ವರ್ಷ ಮಾಡಿರಿ. ಎಲ್ಲರಿಗೆ ಎಲ್ಲ ಮಾಡಿ. ದಾರಿ ಬಿಡ್ರಿ ಎಲ್ಲ ನಿಲ್ಸಕತ್ತ ನೋಡ್ರಿ. ಈ ಕಡೆ ಸಾಂಬಾರು ನೋಡ್ರಿ, ಒಂದು 5-6 ಸಾಂಬಾರು ಹೋಗಣೆ ಮಾಡಕತ್ತ ನೋಡ್ರಿ. ನೋಡಿ ರೈಸ್ ವೇಜಸ್ ಎಲ್ಲ ಹಾಕ್ತಾರ. ಮಲ್ಲಾಪುರ್ಲಿಂದ ಮಲ್ಲಾಪುರ ಊರವರು ಕೃಷ್ಣಾ ನದಿಗೆ ತಂದಿರ್ತಾರೆ ನೋಡ್ರಿ. ಇನ್ನೂ 2 ಹೊಳಿ ನೀರಿನವ್ರು ಬರ್ಬೇಕ್ರಿ. ಈಗ ಫಸ್ಟ್ ಮಲ್ಲಾಪುರವ್ರು ಬಂದಾರ, ನೀರು ತೊಗೊಂಬಂದಾರ್ರಿ. ಕೃಷ್ಣಾ ನದಿ ತೊಗೊಂಬಂದಾರ ನೀರು. ಇದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಇನ್ನೂ ಭಾಳ ಐತೆ. ಊಟ ಪ್ರಸಾದ ಮಾಡೋದು ಕೂಡ ವಿಡಿಯೋ ಮಾಡ್ತೀವಿ. ಭಕ್ತರು ಕೊಟ್ಟರ ಮಾಡ್ತಾರೆ ಅಂತೇಳಿ ಮಾಡ್ಯಾರ ಅಂತಿಸಿ అందరికి ನಮ್ಮ ಜಿಗರ್ಕಲ್ ಮಂದಿ ಕೇಳ್ರಿ. ಸರ್ ನಮಸ್ಕಾರ. ನಿಮ್ಮ ಹೆಸರೇನು? ಹನುಮಂತಪ್ಪ ಬಂದಿರಿ. ಯಾವ ಊರು? ಅಕ್ನೂರ್ರಿ. ಇಲ್ಲಿಗೆ ಏನು ಅಪ್ಪನ ಯಾಕ್ರಿಗೆ ಬಂದ್ರಿ? ಪ್ರತಿ ವರ್ಷ. ಹಾಂ, ಪ್ರತಿ ವರ್ಷ. ತಮ್ಮ ಹೆಸರು ಹನುಮಂತ. ಯಾವ ಊರು? ಜಿಗರ್ಕಲ್.
ಈಗ ಇಲ್ಲಿ ಮಾದಲಿ ಏನು ಕೊಟ್ಟು ಮಾದಲಿ ಇದೇನು ಭಕ್ತರು ಕೊಟ್ಟದೇನು ಇಲ್ಲಿ ಮಾಡಿಸಿದ್ರು ಭಕ್ತರು ಕೊಟ್ಟದ್ದು ಆಮೇಲೆ ಇಲ್ಲಿ ಪ್ರತಿ ವರ್ಷ ಇದೇ ಥರ ಮಾಡ್ತಾರೆ ಇನ್ನೊಂದೇಂದ್ರೆ ಇವೆಲ್ಲ ಪತ್ರೊಳಗೆ ಅದಾವ್ರಿ ಎಷ್ಟು ಪತ್ರೊಳಗೆ ಸೇಲ್ ಆಗ್ತಾವ್ರಿ ಸಂಜೆ ಪಟ್ಟಿಗೆ ಒಂದು ಲೆಕ್ಕ ಮಾಡಿದ್ರೆ ಎಲ್ಲ ಒಂದು ತೋರಿಸ್ರೆ 1100 ಪತ್ತೊಳಗೆ ಫಸ್ಟ್ 1100 ಪತ್ತೊಳಗೆ ಕೊಟ್ಟ ಮೇಲೆ ಊಟ ಸ್ಟಾರ್ಟ್ ಆಗ್ತದೆ ಎಷ್ಟು ಗಂಟೆ ಚಾಲು 2 ಗಂಟೆಗೆ ಸ್ಟಾರ್ಟ್ ಎಷ್ಟು ಗಂಟೆಗೆ 2 ಗಂಟೆಗೆ ಮಧ್ಯಾಹ್ನ ಈಗ ಇದು ಮುಸ್ಲಿಂ ದೇವರಲ್ರಿ ಒಂದು ಜನಕ್ಕಲ್ಲಿ ಮಾಡಕ್ಕೆ ಏನು ಅನಿಸ್ತದೆ ಒಳ್ಳೆ ದೇವರ ಬರ್ತೀವಿ ಇದು ಆಲ್ಮೋಸ್ಟ್ ಇದು ಕರ್ನಾಟಕದಾಗ ಆಲ್ಮೋಸ್ಟ್ ಕಡಿಮೆ ಜಿಗರ್ಕಲ್ಲೇ ಫಸ್ಟ್ ಜಿಗರ್ಕಲ್ ಎಲ್ಲಿ ಬರ್ತದೆ ರಾಯಚೂರು ಡಿಸ್ಟಿಕ್ ರಾಯಚೂರು ಜಾಸ್ತಿ 15 ಕಿಲೋಮೀಟರ್ ರಾಯಚೂರು ಈಗ ರಾಯಚೂರು ಬಂದು ಜಿಗರ್ಕಲ್ಲಿ ಬರ್ಬೋದು 15 ಕಿಲೋಮೀಟರ್ ಭಕ್ತಾದಿಗಳು ಬರ್ಬೇಕಂತಿದ್ದಾರೆ ಭಕ್ತಾದಿಗಳು ಬಂದ ಅವ್ರು ಏನು ಅವಕಾಶ ಇಲ್ಲ ಅವ್ರೇನು ಭಕ್ತಿ ಆದ್ಮೇಲೆ ಅವ್ರಿಗೇನು ಭಕ್ತಿ ಪೂರ್ಣ ಏನು ಕೊಡ್ತಾರೋ ಅವ್ರು ಇಷ್ಟ ಕೊಡ್ಬೋದು ಇದು 9 ತಿಂಗಳಾಗ್ತದೆ ಇದು ಒಳಗೆ ತಂದು ದಿನ ಮೈ ಎಷ್ಟು ವಾರ ಮೈ 9 ವಾರ 9 ವಾರ ಮೈ 8 ವಾರ ಬಿಟ್ಟು ಲಾಸ್ಟ್ನೇ ವಾರ 9ನೇ ವಾರ ಲಾಸ್ಟ್ನೇ ವಾರ ಯಾವ ಊರವ್ರು ತಂತಾರೆ ಒಳ್ಳೆ ಏರ್ಕಲ್ ಮಲಪುರ 2 ಊರು ಮತ್ತೆ ಬೇರೆ ಹೋಗಿಲ್ಲ ಏರ್ಕಲ್ ಮಲಪುರ 3 ಒಳ್ಳೆ ನೀರು 3 ಒಳ್ಳೆ ಯಾವ ಒಳ್ಳೆ ನೀರು ತುಂಗಭದ್ರಾ ತುಂಗಭದ್ರಾ ಕೃಷ್ಣ ಭೀಮನ ಈಗ ಎಷ್ಟು ಒಳ್ಳೆ ನೀರು ಬಂದವ್ರಿ 2 ಒಳ್ಳೆ ನೀರು 2 ಒಳ್ಳೆ ನೀರು ಬಂದವ ಇನ್ನೊಂದು ಒಳ್ಳೆ ನೀರು ಬಂದ ಒಂದೇ ಒಳ್ಳೆ ನೀರು ಈ ಒಳ್ಳೆಗೂ ಈ ಒಳ್ಳೆ 2 ಒಳ್ಳೆ ನೀರು 4 ಗಂಟೆಗೆ ಬಂದಿರ್ತಾವೆ ಗ್ರಾಮೀಣ 4 ಗಂಟೆಗೆ ಭೀಮ ನದಿ ಬಂದಿರ್ತಾವ 4 ಗಂಟೆಗೆ ಬಂದಾವ ಈಗ ಅಪ್ಪನ ಗುಡಿಯಲ್ಲಿ ಇಟ್ಟರ ಈಗ ಏನಂತ ಕೃಷ್ಣ ನದಿ ಬಂದು ತಗೊಂಬಂದ್ರು ಮತ್ತೆ ಕೃಷ್ಣ ಭೀಮ ನದಿ ಮತ್ತೆ ಬರ್ತಾವೆ ಭೀಮ ನದಿ ಜೀರ್ಕಲ್ ಅವ್ರು ತಗೊಂಬರ್ತಾರೆ ಭಕ್ತಿ ಅತಿ ಎಷ್ಟು ದಿನೋತ್ತಾದ ಮೇಲೆ ಐತಂತಂದು ಅನ್ಕೊಂತೀವಿ ನಾವೇನ್ರಿ ಈಗ 200 ಜನ ಇರ್ತಾರೆ 200 ಜನ ಹೋಗ್ಯಾರ ನಮಗೆ ಜೇರ್ಕಲ್ ಎಷ್ಟು ಜನ ಜೀರ್ಕಲ್ ಅವರು 200 ಜನ ಹೋಗ್ಯಾರ ಮಲಪುರ ಕಡೆ ಜನ ಅವರು 3 ಜನ ಇರ್ತಾರೆ ಓಕೆ ರೀ ಇದೇ ಥರ ನೆಕ್ಸ್ಟ್ಕೊಳ್ಳಿ ಈಗ ನಮಗೆ ಎಲ್ಲರಿಗೆ ಆರೋಗ್ಯ ಐಶ್ವರ್ಯ ಇದೇ ಥರ ವರ್ಷ ಮಾಡಿ ತುಂಬ ಧನ್ಯವಾದಗಳು ಸರ್ ಪ್ರತಿ ವರ್ಷ ಕುಲ ಬೇರೆ ಎಂಬುದೇನಿಲ್ಲ ಎಲ್ಲ ಜಾತಿಯವರು ಮಾಡೋದಲ್ಲ ಎಲ್ಲ ಜನ ಕಲ್ತು ಯಾರು ಏನು ಕೆಲಸ ಮುಂದಿನ ಪದ್ಧತಿ ಪ್ರಕಾರ ದೊಡ್ಡ ಆಲ್ಮೋಸ್ಟ್ ಈ ಊರಾಗ್ರಿ ಹೆಣ್ಣು ಮಕ್ಕಳು ಜಿಂದವಲ್ಲಿ ಜಿಂದಪ್ಪ ಜಿಂದಮ್ಮ ಹೆಸರು ಜಾಸ್ತಿ ಪ್ರತಿಯೊಂದು ಮನೆ ಜಿಂದಪ್ಪ ಹೆಸರು ಅಂತ ಹೇಳಿದ್ರು ಹೌದಾ ಅವ್ರವ್ರ ಮನೆ ದೇವರ ಹೆಸರು ಎಲ್ಲ ಜಿಂದವಲ್ಲಿ ಇದು ನಿಜ ಸತ್ಯ ಅವ್ರ ಮನೆಯಲ್ಲಿ ಜಿಂದಪ್ಪ ಜಿಂದಮ್ಮ ಅಂತ ಹೇಳ್ತಾರೆ ಹೆಣ್ಮಕ್ಳು ಜಿಂದಮ್ಮ ಹೆಣ್ಮಕ್ಳು ಜಿಂದಪ್ಪ ಓಕೆ ಭಕ್ತಿ ಭಾಳ ಐತಿ ಇದು ಒಂದೇ ಇದು 9 ತಿಂಗಳ ಮಂದಿ ಕಡೆ ಬೇಸ್ತಾರೆ ಅಂತ ಆಗ್ತದೆ ಮತ್ತೆ ಜಾತ್ರೆ ಆಗ್ತದೆ ನಿಮಗೆ ಮತ್ತೆ ಫೆಬ್ರವರಿ ಅಂದ್ರೆ ಹಂಪೋಣಿ ಆದ್ಮೇಲೆ ಹಂಪೋಣಿ ಆದ 5 ದಿನ 9 ದಿನ ಮತ್ತೆ ಇದು ಮೊಹರಂ ಹಬ್ಬ ಕೂಡ ಆಗ್ತದೆ ಮೊಹರಂ ಹಬ್ಬ ಓಕೆ ಧನ್ಯವಾದ ಸರ್ ಧನ್ಯವಾದ ಯಾವ ಊರಿ ನಿಮ್ದು ಸೌಕರ ದೇವದುರ್ಗಲಿಂತ ಇಲ್ಲಿಗೆ ಬಂದ್ರೆ ಎಷ್ಟು ವರ್ಷ ಆಯ್ತು ಬರಾಕ ಎಷ್ಟನೇ ವರ್ಷ ರೀ ಬರೋದು ಇಲ್ಲಿಗೆ ನಮ್ಮ ಅಪ್ಪಂದ ಇದೇ ಊರು ನಮ್ಮ ಅಪ್ಪನ ಇದೇ ಊರು ನಮ್ದು ಇದೇ ಊರು ಲೆಕ್ಕಕ್ಕ ನಾವು ಹೊಟ್ಟೆ ಬರ್ತಾರೆ ದೇವದುರ್ಗಕ್ಕೆ ಹೋಗಿವಿ ನಮ್ಗೆ ಇದೇ ಊರಣ ವರ್ಷ ಬರ್ತಾ ಇರ್ತೀವಿ ಪ್ರತಿ ವರ್ಷ ಬರ್ತೀರಾ 9ನೇ ಗುರುವಾರ ಕಡೆ ಗುರುವಾರ ಪ್ರತಿ ವರ್ಷ ಬರ್ತೀವಿ ಅಪ್ಪನ ಸೇವೆ ಮಾಡಿ ಹೋಗ್ತೀವಿ ಪ್ರಸಾದ ಊಟ ಗೀಟ ಮಾಡ್ಕೊಂಡು ಹೋಗ್ತೀವಿ ರೈಟ್ ಸರ್ ಓಕೆ ನಿಮ್ಗೆ ಒಳ್ಳೇದಾಗಲಿ
ನೋಡ್ರಿ ಜಗಂದಿ ಒಳ್ಳೆ ತರಕ್ ಹೋಗಿದ್ದಾರ್ರಿ ಜಗರ್ಕಲ್ ಭಕ್ತಾದಿಗಳು. ಎಲ್ಲಿಗೆಪ್ಪ ಅಂತಂದ್ರೆ ಕೃಷ್ಣಾ ನದಿ ಈಗ ಬಂದಾರ ನೋಡ್ರಿ. 1 ಗಂಟೆ ಆಗ್ಯದ. ಈಗ ಜಿಂದೋಲ್ ತಾತಕ ಜಳಕ ಮಾಡ್ಸಕ್ ನೀರು ಜಗರ್ಕಲ್ ಜನ ನೋಡ್ರಿ. ಮಂದಿ ನೀರ್ ತರಕ್ ಬಂದಾರ್ರಿ ಜಿಂದೋಲ್ ತಾತಕ. ಇದು ತುಂಗಭದ್ರಾ ನದಿ ನೀರು ನೋಡ್ರಿ. ಮಂದಿ ಹೋಗಿ ಜಿಂದೋಲ್ ತಾತಕ ಜಳಕ ಮಾಡಿಸ್ತಾರ್ರಿ. ಆದ್ಮೇಲೆ ಪೂಜೆ ಆಗ್ತದ. ಪೂಜೆ ಆದ್ಮೇಲೆ ಪ್ರಸಾದ ಸ್ಟಾರ್ಟ್ ಆಗ್ತದ್ರಿ. ಇದೇ ಜಗರ್ಕಲ್ ಮಂದಿ ಅದು ಸ್ವಾಗತ. ಜಗರ್ಕಲ್ ಜಿಂದವಲಿ ತಾತ ನೋಡ್ರಿ. ದರ್ಗ ತಾತ ನೋಡ್ರಿ. ಇದ್ನ ನೋಡ್ರಿ ಜಗರ್ಕಲ್ ಭಕ್ತಾದಿಗಳು ನೋಡ್ರಿ. ಇವರೆಲ್ಲ ಒಳ್ಳೆ ನೀರು ತಂದಾರ. ಇದು ಅಪಾರವಾದ ಸೇವೆ ನೋಡ್ರಿ. ಇಡೀ ಕರ್ನಾಟಕದಾಗ ಎಲ್ಲಿ ಇಲ್ಲ ಅಂತ ಅನಿಸ್ತದ. ಇದೇ ಜಗರ್ಕಲ್ಲು ಅಂತ ಅನಿಸ್ತದ ನೋಡ್ರಿ. ಎಲ್ಲರಿಗ ಜಿಂದೋಲ್ ತಾತ ಒಳ್ಳೇದು ಮಾಡ್ಲಂತಂದು ನಾವೆಲ್ಲ ಶುಭ ಕೋರ್ತೀವಿ ರೀ. ನಮಸ್ತೆ ನೋಡ್ರಿ. ಎಲ್ಲ ಭೇದ ಭಾವನೆ ಇಲ್ಲದೆ ನೀರು ತರಕ್ ಹೋಗಿರ್ರಿ. ಒಳ್ಳೆ ನೀರು. ಯಾವ ಊರು ಒಳ್ಳೆ ನೀರಪ್ಪ ಇವು? ಯಾವ ಊರು? ಕೃಷ್ಣಾ ನದಿ. ಮಾವ ಯಾವ ಊರು ಒಳ್ಳೆ ನೀರು ತಂದ್ರಪ್ಪ? ಕೃಷ್ಣಾ ನದಿ. ಹಾ ನಮಸ್ಕಾರ ತರುಣವರೇ. ಇವತ್ತು ನೀವು ಒಳ್ಳೆಯ ಹೋಗಿ ಬಂದ್ರೆ ಯಾವ ಊರಿಗೆ ಹೋಗಿ ಬಂದ್ರಿ? ಕೃಷ್ಣಾವಳಿ. ಎಷ್ಟು ವಾರ ಹೋಗಿರಿ? ಫಸ್ಟ್ ವಾರ ಎಷ್ಟು ವಾರ 9 ವಾರ ಹೋಗ್ತಾರೆ. 9 ವಾರ ಒಳ್ಳೆ ತಂದು ದಿನ ಸ್ನಾನ ಮಾಡ್ತಾರೆ. ಹೌದು. ನಿನ್ನೆ ಹೋಯ್ತೀರಾ? ಇವತ್ತು ಹೋಯ್ತೀರ? ಎಷ್ಟು ನದಿಲಿಂದ ನೀರು ತಗೊಂಡ್ಬರ್ತಾರೆ? ಇವತ್ತು ಕಳೆದ ದಿನ ತುಂಗಭದ್ರಾ ಕೃಷ್ಣ 2. ಹಾಂ, ತುಂಗಭದ್ರಾ ಕೃಷ್ಣ ಭೀಮಾ ನದಿ. ಇಲ್ಲ ಈಗೇನು ಜನರ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿ ಪೂಜೆ ಆದ ನಂತರ ಏನು ಊಟದ ವ್ಯವಸ್ಥೆ ಅದ. ಹೌದು. ಅನ್ನದಾಸೋಹ ಅದ. ಎಷ್ಟು ಜನಕ್ಕೆ ಯಾರಾದ್ರೂ ಬರ್ಬೋದ? ನೀವು ನೀರು ತರಕ್ಕೆ ಹೋಗ್ತಿರಲ್ಲ, ಏನು ನಿಮ್ಮ ಕಟ್ಟಿಟ್ಟು ಏನು? ನೀವೇನು ಕಟ್ಟಿಟ್ಟು ಪ್ರಸಾದ ಬೆಳಿಗ್ಗೆ ಪ್ರಸಾದ ನಾಷ್ಟ ಏನಿಲ್ಲ ಲೋಕಲ್ ಮಾಡ್ತೀರಿ. ಈಗ ಆಯ್ತು ಅಲ್ಲಿಂದ ಬಂದ ಮೇಲೆ ಒಂದು ಹೊತ್ತಿಂದ ಬಂದು ಏನಿಲ್ಲ ಇಲ್ಲಿ 1 ಹೊತ್ತಿಂದ ಬಂದು ಸ್ನಾನ ಆದ ಮೇಲೆ ಪೂಜೆ ಆದಮೇಲೆ ಊಟ. ಎಲ್ಲರಿಗೂ ಊಟ. ಎಷ್ಟು ಜನನ ಬರ್ಬೋದು? ಊಟಕ್ಕೆ? ನಿಮ್ಮ ಹೆಸರು ಏನಪ್ಪ? ರಾಕೇಶ್. ಎಷ್ಟೇ ಕ್ಲಾಸ್ ಓದಕ್ಕೆ? ಇದೇ ಥರ ಕಂಟಿನ್ಯೂ ಓದು. ಈಗ ಜಿಂದೋಲ್ ತಾತ ನೌಕರಿ ಬರೋಂಗೆ ಆಶೀರ್ವಾದ ಮಾಡಲಿ. ಏನು ಹೇಳ್ತಾರೆ ಕರ್ನಾಟಕ ಜಾತ್ರೆಗೆ ಬರಕ್ಕೆ ನಮ್ಮ ಕರ್ನಾಟಕ ಜನಕ್ಕೆ ಏನು ಹೇಳ್ತಾರೆ? ಕರ್ನಾಟಕ ಜನ ಯಾರು ಬರೋದಿಲ್ಲ. ನೆಕ್ಸ್ಟ್ ವರ್ಷ ಬರ್ತಾರ. ನೆಕ್ಸ್ಟ್ ವರ್ಷ ಎಲ್ಲರೂ ಬರೀ. ಈಗ ಯೂಟ್ಯೂಬು ಫಸ್ಟ್ ಬೇರೆ ಅಪ್ಲೋಡ್ ಮಾಡಕತ್ತೀವಿ. ನಮ್ಮ ಮಾಮನವರು ಅದಕ್ಕೆ ಎಷ್ಟು ವರ್ಷ ಮಾಮನಿಂದು ದೊಡ್ಡ ಚಾನಲ್ ಆಗಲಿ ನಿಮ್ಮ ಆಶೀರ್ವಾದ ಜಿಂದೋಲ್ ತಾತ ಆಶೀರ್ವಾದ ಆಗಲಿ. ಏನು ಕರ್ನಾಟಕ ಜನಕ್ಕೆ ವರ್ಷ ಬರಕ್ಕೆ ವಿವರ್ಸ್ ಹೇಳಿದ್ರೆ ಎಷ್ಟು ತಿಂಗಳದಾಗ ಆಗ್ತದೆ? ಅಲ್ಲಿ ನೋಡ್ತೀನಿ 4 ತಿಂಗಳದಾಗ ಉರ್ಸ್ ಆಗ್ತದ. 4 ತಿಂಗಳು ಉರ್ಸಾಗಲಿದೆ. ಇದು 9 ತಿಂಗಳದಾಗ ಕಡೆ ಬೇಸಾರ. 9 ಬೇಸವಾರ ನೀರು ತಂದು ಸ್ನಾನ ಮಾಡ್ತೀವಿ. ಕಡೆ ವಾರ ದಿನ ಎಲ್ಲ ಅನ್ನದಾಸೋಹ ಇರ್ತದ. ಎಲ್ಲ ಭಕ್ತಾದಿಗಳು ಬರೋದ್ರೆ ಬರ್ಬೋದು. ಬಂದು ನೀವು ಏನು ಸೇವೆ ಮಾಡಿದ್ರೆ ಮಾಡ್ಬೋದು. ಏನಿಲ್ಲ ಭೇದ ಭಾವನೆ ಏನಿಲ್ಲ. ಇಲ್ಲಿ ಜಾತಿ ಭೇದ ಭಾವನೆ ಏನಿಲ್ಲ. ನಮಸ್ಕಾರ.